ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಂದು ನಿಮ್ಮ ಎದುರಿಗೆ ಚರ್ಚೆಗೆ ತಂದಿರುವಂಥ ವಿಷಯ ವಸ್ತು ನಾಲ್ಕನೇ ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಈಗಾಗಲೇ 3 ಪ್ರಶ್ನೋತ್ತರ ಪತ್ರಿಕೆಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. 1 2 3 ಬಾರಿ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆ ಭಯ ಹೋಗುತ್ತೆ. ನೀವೇ ನಿಮ್ಮ ಶಾಲೆಗೆ ಪ್ರಥಮರಾಗಿ ಹಾಗೆ ಆಗುತ್ತೀರಾ ಎಂದು ನನ್ನ ಹಿರಿಯ ಆಸೆ ಹೆಬ್ಬಯಕೆ. 2ನೇ ಮಹಾಯುದ್ಧದಲ್ಲಿ ನಂತರ ಶೀತ ಸಮರದೊಳಗೆ ರಾಷ್ಟ್ರಗಳ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಕ್ತ ಕಚೇರಿ ಇರುವುದು ಜಿನಿವಾದಲ್ಲಿ. ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇರಳ. ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾದದ್ದು ಕುಲ್ಟಿ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು ನಾವಿಕ್. ನೋಡಿ, GPS ಈಗ ನಾವಿಕ್ ಅಂತ ಕರೀತಾರೆ. ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನದ ತಿದ್ದುಪಡಿ 73ನೇ ತಿದ್ದುಪಡಿ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನಾ ವರ್ಷ 1978. ಮಹಲ್ ಎಂದರೆ ತಾಲೂಕು ಎಂದರ್ಥ. ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರ್ನು ಹೇಗೆ ಹತ್ತಿಕ್ಕಿದನು? ಹಿಟ್ಲರ್ ಜರ್ಮನಿ ಉದ್ಯಮಿಗಳ ಸಂಪೂರ್ಣ ಸಹಾಯ ಪಡೆದು ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹತ್ತಿಕ್ಕಿದನು. ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆ ಆಶ್ರಯ ಸಂಸ್ಥೆ ಯಾವುದು? ಯುನಿಸೆಫ್ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಪ್ರಸವ ಪೂರ್ವ ಲಿಂಗ ಪರೀಕ್ಷಾ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಏಕೆ? ಗರ್ಭದಲ್ಲಿರುವ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸಲು. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು? ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದಾಗಿ. ಆಯವ್ಯಯವನ್ನು ವ್ಯಾಖ್ಯಾನಿಸಿ. ಸರ್ಕಾರದ 1 ವರ್ಷದ ಆದಾಯ ಮತ್ತು ವೆಚ್ಚಗಳ ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಎನ್ನುವರು. ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕೆ ಈಗಿನಿಂದಲೇ ಉಳಿತಾಯ ಮಾಡಲು ತೆರೆಯಬಹುದಾದ ಅತ್ಯಂತ ಸೂಕ್ತ ಬ್ಯಾಂಕ್ ಖಾತೆ ಯಾವುದು? ಆವರ್ತ ಠೇವಣಿ ಖಾತೆ. ಈಗ 2 ಅಂಕದ ಪ್ರಶ್ನೋತ್ತರಗಳು 8 ಇರ್ತವೆ. ಲೂಥರ್ ಗುಲಿಕರ ಪೋಸ್ಟ್ ಕಾರ್ಬ್ ಪರಿಕಲ್ಪನೆ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ. P ಅಂದರೆ ಯೋಜಿಸುವಿಕೆ, ಪ್ಲಾನಿಂಗ್. S ಅಂದರೆ ಸ್ಟಾಫ್. ಕೋ ಅಂದರೆ ಸಮನ್ವಯಗೊಳಿಸುವಿಕೆ. R ಅಂದರೆ ರಿಪೋರ್ಟ್, ವರದಿ ನೀಡುವಿಕೆ. B ಅಂದರೆ ಬಜೆಟ್, ಆಯವ್ಯಯ ಸಿದ್ಧಪಡಿಸುವುದು. O ಅಂದರೆ ಆರ್ಗನೈಸೇಷನ್, ಸಂಘಟಿಸುವಿಕೆ. D ಡೈರೆಕ್ಷನ್, ನಿರ್ದೇಶಿಸುವಿಕೆ. ಇದಕ್ಕೆ ಪರ್ಯಾಯವಾಗಿ ಆಹಾರ ಮತ್ತು ಕೃಷಿ ಉದ್ದೇಶಗಳನ್ನು ವಿವರಿಸಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಈಗಾಗಲೇ ಕೊಟ್ಟಿದ್ದಾರೆ. 17ನೇ ಪ್ರಶ್ನೆ ಈಗಾಗಲೇ ಹೇಳಿದೆ. ವರದಕ್ಷಿಣೆ ಪಿಡುಗನ್ನು ಹೇಗೆ ನಿವಾರಿಸಬಹುದು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಾಯಿತು. ಅಪರಾಧಿಗಳಿಗೆ 5,000 ದಂಡ, 6 ತಿಂಗಳು ಜೈಲು. 1986ರಲ್ಲಿ ಕಾಯ್ದೆ ತಿದ್ದುಪಡಿ ಮಾಡಿ 5 ವರ್ಷ ಜೈಲು, 15,000 ದಂಡ. ಜನಜಾಗೃತಿ ಮತ್ತು ಅಂತರ್ಜಾತಿ ವಿವಾಹ ಮಾಡುವುದು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ಇದಕ್ಕೆ ಪರ್ಯಾಯ ಪ್ರಶ್ನೆ ಇದೆ. ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಹೇಗೆ ಭಿನ್ನವಾಗಿದೆ? ಭಾರತದಲ್ಲಿ ಜಾತಿ ಪದ್ಧತಿಯ ಜಾರಿಯಲ್ಲಿದೆ. ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಲ್ಲಿದೆ. ಕೆಳಜಾತಿಯ ಜನರನ್ನು ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸುತ್ತಾರೆ. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡಿಕೊಳ್ಳುತ್ತಾರೆ. 3ನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು, ವಿವರಿಸಿ. ಈ ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಹೇಳಿದೆ, 19ನಲ್ಲಿದೆ, ನೋಡ್ಕೊಳ್ಳಿ. ರಾಜ್ಯ ಪುನರ್ವಿಂಗಡಣಾ ಆಯೋಗವು ಅಧ್ಯಕ್ಷರು
ಮತ್ತು ಸದಸ್ಯರನ್ನು ಹೆಸರಿಸಿ 1953ರಲ್ಲಿ ಫಜಲ್ ಅಲಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ನೇಮಕ ಮಾಡಿತು. KM ಪಣಿಕ್ಕರ್, HN ಕುಂಜರು ಸದಸ್ಯರಾಗಿದ್ದರು. ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನು ತಿಳಿಸಿ. ನೈಸರ್ಗಿಕ ಅಂಶಗಳು: ಭೂಸ್ವರೂಪ, ವಾಯುಗುಣ, ಮಳೆ. ಸಾಮಾಜಿಕ ಅಂಶಗಳು: ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ. ಮಳೆ ನೀರು ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ. ಜಲಸಂಪನ್ಮೂಲದ ಹಂಚಿಕೆ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘಾವಧಿ ಮಳೆರಹಿತ ಪ್ರದೇಶಗಳಾಗಿರುತ್ತದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತಿದೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗ ಮಳೆ ಕೊಯ್ಲು. ನೀತಿ ಆಯೋಗದ ಉದ್ದೇಶಗಳಾವು? ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೊಟ್ಟಿದೆ. 23ನೇ ಪ್ರಶ್ನೆಯ ಉತ್ತರ ನೋಡಿ, ಮತ್ತೊಮ್ಮೆ ಹೇಳುವ ಅಗತ್ಯ ಇಲ್ಲ. ಉದ್ಯಮಶೀಲತೆಯ ಒಂದು ಸೃಜನಾತ್ಮಕ ಕಾರ್ಯವಾಗಿದೆ. ಸಮರ್ಥಿಸಿ. ಕಷ್ಟ ಸಾಧ್ಯವಾದುದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು. ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು. ಇದು ಒಂದು ಕಾರ್ಯವಿಧಾನವಾಗಿದೆ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯ. ಇದು ಒಂದು ತತ್ವಜ್ಞಾನವಾಗಿದೆ. ಈಗ 3 ಮಾರ್ಕ್ಸಿನ 9 ಪ್ರಶ್ನೆಗಳು. ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಹೇಳಲಾಗಿದೆ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ವಿವರಿಸಿ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ, ಉತ್ತರ ಕೂಡ ಹೇಳಲಾಗಿದೆ. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳಾವು? ಜನರ ಆಸ್ತಿಪಾಸ್ತಿನ ಹಾನಿ, ಭೂಮಿ ಬೆಳೆ ಹಾನಿ, ದೂರಸಂಪರ್ಕ ವಿದ್ಯುತ್ ಅಸ್ತವ್ಯಸ್ತ, ಸಾರಿಗೆ ಸೌಲಭ್ಯ ತೊಂದರೆ, ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗುತ್ತದೆ, ರೋಗಗಳ ಉಲ್ಬಣ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನು? ಭಾರತ ಹಳ್ಳಿಗಳ ದೇಶ, ಕೃಷಿ ಪ್ರಧಾನವಾದ ದೇಶ. ಹಳ್ಳಿ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆ ಸಾರಿಗೆಯು ಅವಶ್ಯಕತೆ ಇದೆ. ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ತರಿಸಿಕೊಳ್ಳಬಹುದು. ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕವಾಗಿದೆ. ಸರಕು ಸಾಗಾಣಿಕೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ. ಪ್ರತಿ ಹಳ್ಳಿಗೂ ಸಂಪರ್ಕ ಕಲ್ಪಿಸುತ್ತದೆ. ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸೇವೆಗಳನ್ನು ಒದಗಿಸುತ್ತವೆ. ಈಗಾಗಲೇ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಲಾಗಿದೆ. 28ನೇ ಪ್ರಶ್ನೆಯ ಉತ್ತರ ನೋಡ್ಕೊಳ್ಳಿ. ಸ್ವಯಂ ಉದ್ಯೋಗ ಪ್ರಾರಂಭಿಸುವ ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳು ಸಾಲ ನೀಡುತ್ತವೆ. ವಿವರಿಸಿ. IDB, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್, ಆಮದು ರಫ್ತು ಬ್ಯಾಂಕ್. ನಬಾರ್ಡ್, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. IFCI, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ. SFC, ರಾಜ್ಯ ಹಣಕಾಸು ನಿಗಮ. LIC, ಭಾರತೀಯ ಜೀವ ವಿಮಾ ನಿಗಮ. SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ? ಈಗಾಗಲೇ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಉತ್ತರ ಕೊಟ್ಟಾಗಿದೆ. ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ? ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯು ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎನ್ನುವರು. ಸ್ವಾವಲಂಬಿ, ಸ್ವಯಂಪೂರ್ಣ ಮತ್ತು ಸಮೃದ್ಧ ಗ್ರಾಮಗಳ ನಿರ್ಮಾಣ, ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದರು. ನಿರ್ಧಾರ ಕೈಗೊಳ್ಳುವಲ್ಲಿ ಜನರ ಸಹಭಾಗಿತ್ವ, ಸಹಾನುಭೂತಿ, ಸಹಕಾರದಂತಹ ಮಾನವೀಯ ಮೌಲ್ಯಗಳ ವೃದ್ಧಿ ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ. ಅಲಿಗಾರ್ ಚಳವಳಿಯ ಉದ್ದೇಶವನ್ನು ತಿಳಿಸಿ. ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರ ಸಂಗಮಕ್ಕೆ ಬೆಂಬಲಿಸುವುದು. 1875ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢದಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪಿಸಿದರು. ಇದೇ ಮುಂದೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಾಡಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು, ಪಾಶ್ಚಾತ್ಯ ಶಿಕ್ಷಣ ಜೊತೆ ಧಾರ್ಮಿಕ ಶಿಕ್ಷಣ ನೀಡುವ ಉದ್ದೇಶ.
ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜ ನಿರ್ಮಾಣ ಸಾಧ್ಯವೆಂದರು. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ. ನೋಡಿ, ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆ ಬಂದೋಗಿದೆ. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ನೋಡಿ, ಈ ಹಿಂದಿನ ಪ್ರಶ್ನೆ ಬಂದೋಗಿದೆ. ನಿರುದ್ಯೋಗಕ್ಕೆ ಕಾರಣಗಳನ್ನು ವಿವರಿಸಿ. ನಿರುದ್ಯೋಗಕ್ಕೆ ಕಾರಣಗಳು ಈ ಕೆಳಗಂತಿವೆ: ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಶ್ರಮ ವಿಭಜನೆ, ಬಂಡವಾಳ ಕೊರತೆ, ಅನಕ್ಷರತೆ, ಸಾಮಾಜಿಕ ಅಸಮಾನತೆ. ಈಗ 4 ಅಂಕದ ಪ್ರಶ್ನೆಗಳು. ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದನು. ರಾಣಿ ಚೆನ್ನಮ್ಮಳ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು. ಸೈನಿಕರನ್ನು ಸಂಘಟಿಸಿ ಗುಪ್ತ ಸಭೆಗಳನ್ನು ನಡೆಸಿದನು. ನಂದಗಡ, ಖಾನಾಪುರ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು. ರಾಯಣ್ಣನ ತತ್ಕ್ಷಣದ ಉದ್ದೇಶ ಬ್ರಿಟಿಷರ ಆಡಳಿತದ ಯಂತ್ರದ ಅಂಗವಾದ ತಾಲೂಕು ಕಚೇರಿ ಖಜಾನೆ ಲೂಟಿ ಮಾಡುವುದು. ಅಮಲ್ದಾರರಾಗಿದ್ದ ಕೃಷ್ಣರಾಯನ ಸಂಚಿಗೆ ಬಲಿಯಾದನು. ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡದ ಜೈಲಿನಲ್ಲಿಟ್ಟಿತ್ತು. 1831 ಜನವರಿ 26 ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಎಲ್ಲೂ ಸ್ಕಿಪ್ ಮಾಡಿದಾಗೆ ಅಭ್ಯಾಸ ಮಾಡಿಕೊಳ್ಳಿ. ಅಧಿವೇಶನಂತರ ಸುಧಾರಣಾ ಕ್ರಮಗಳನ್ನು ವಿವರಿಸಿ. ಮಣ್ಣಿನ ಸಂರಕ್ಷಣೆಯ ಅತ್ಯಂತ ಅವಶ್ಯಕವಾಗಿದೆ ಏಕೆ? ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ. ನದಿ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಬರಗಾಲ ಪರಿಸ್ಥಿತಿ ಸಂಭವಿಸುತ್ತದೆ. ಸಸ್ಯವರ್ಗ ಒಣಗುತ್ತದೆ. ನದಿಯಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ಜಲಾಶಯಗಳಲ್ಲಿ ಹೂಳು ತುಂಬಿ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಭೂಸವೆತದಿಂದ ಭೂಮಿಯಲ್ಲಿ ಇಂಗುವಿಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಸ್ವಾಭಾವಿಕ ಚಿಲುಮೆಗಳ ಬತ್ತುತ್ತವೆ. ಭಾರತದಲ್ಲಿ ಕೈಗಾರಿಕೆಗಳ ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ. ಈಗಾಗಲೇ ಬಂದೋಗಿದೆ. ಭಾರತ ಸ್ವತಂತ್ರ ಹೋರಾಟಗಳಲ್ಲಿ ತೀವ್ರವಾದ ಪಾತ್ರ ವಿವರಿಸಿ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು. ಪೂರ್ಣ ಸ್ವರಾಜ್ಯ ಇವರ ಗುರಿ. ಅರವಿಂದ ಘೋಷ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ತಿಲಕರು ಪ್ರಮುಖರು. ಬಂಗಾಳ ವಿಭಜನೆಗೆ ವಿರೋಧ. ಸ್ವದೇಶಿ ಚಳವಳಿ ಆರಂಭಿಸಿದರು. ವಿದೇಶಿ ವಸ್ತುಗಳಿಗೆ ಬಹಿಷ್ಕರಿಸಿದರು. ತಿಲಕರು ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದಿರಬೇಕೆಂದು ಹೇಳಿದರು. ಗಣೇಶ ಶಿವಾಜಿ ಉತ್ಸವ ಆರಂಭಿಸಿದರು. ತಿಲಕರು ಬ್ರಿಟಿಷರಿಗಿಂದ ಬಂಧನಕ್ಕೊಳಗಾದರು. ಜೈಲಿನಲ್ಲಿಯೇ ಗೀತಾ ರಹಸ್ಯ ಪುನರ್ರಚನೆ ಮಾಡಿದರು. ಇಲ್ಲಿ ಸ್ಕಿಪ್ ಮಾಡಿ ಓದಿ. ನಮ್ಮ ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ, ಬಹಳ ವಿಸ್ತೃತವಾಗಿದೆ. ಹಾಗಾಗಿ ಈ ವಿಡಿಯೋಗಳು ಕೂಡ ವಿಸ್ತೃತವಾಗಿರ್ತವೆ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ. ಕೊನೆಯದಾಗಿ ಮ್ಯಾಪ್ ಕ್ವಶನ್ ಇದೆ. ಕರ್ನಾಟಕ ಸಂಕ್ರಾಂತಿ ವೃತ್ತ, ಹನುಮಾನ್ ನಗರ, ಮುಂಬೈ, ನರೋರ, ಪಾರ್ಥಿವ್, ಕನ್ಯಾಕುಮಾರಿ, ಕೇಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ. ವಿದ್ಯಾರ್ಥಿಗಳೇ, ಸಾವಕಾಶವಾಗಿ ನಿಧಾನವಾಗಿ ಮನನ ಮಾಡಿಕೊಳ್ಳಿ. 4 ಬಾರಿ ಆಲಿಸಿ ಪರೀಕ್ಷೆ ಯಶಸ್ಸನ್ನು ಬಳಸಿ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೊಂದಿಗೆ ಬೆಂಬಲ ಸೂಚಿಸಿ. ಮುಂದಿನ ವಿಡಿಯೋಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.